ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಶ್ರೇಷ್ಠ ಶಿಲ್ಪ ಕಲಾಕೃತಿಗಳಿಗೆ ಹಂಪಿಯೇ ಹೆಗ್ಗುರುತು. ಗೈಡ್ನ ಅದ್ಭುತ ವರ್ಣನೆ ವಿಡಿಯೋದಲ್ಲಿ ಸೆರೆ. ವಿದೇಶಿ ಪ್ರವಾಸೋದ್ಯಮಕ್ಕೆ ಸೆಡ್ಡು ಹೊಡೆದ ಭಾರತೀಯ ಪ್ರವಾಸೋದ್ಯಮ. ಏಷ್ಯಾ ಖಂಡದಲ್ಲಿ ಇಂಡಿಯನ್ ಟೂರಿಸಂ ಹವಾ ಬಲುಜೋರು. ಪ್ರವಾಸೋದ್ಯಮದಲ್ಲಿ ಹೊಸ ಅಧ್ಯಾಯವಾಗಲಿದೆಯಾ ಆಸ್ಟ್ರೋ ಟೂರಿಸಂ. ಖಗೋಳ ಛಾಯಾಗ್ರಾಹಕರ ನೆಚ್ಚಿನ ತಾಣಗಳಲ್ಲಿ ಕರ್ನಾಟಕಕ್ಕೆ ಸ್ಥಾನ. ರಾಜಸ್ಥಾನ ಹೈಕೋರ್ಟ್ನಿಂದ ಮಹತ್ವದ ಆದೇಶ. ಜವಾಯಿ ನೈಟ್ ಸಫಾರಿ ಡ್ರೋನ್ ಹಾರಾಟಕ್ಕೆ ಬ್ರೇಕ್. ಹಂಪಿಯ ಶಿಲ್ಪ ಕಲಾಕೃತಿ ಪ್ರಪಂಚದ ಶ್ರೇಷ್ಠ ಕಲಾಕೃತಿಗಳ ಹೆಗ್ಗುರುತು. ಜಗತ್ತಿನ ಯಾವ ಸಂಸ್ಕೃತಿಯಲ್ಲೂ ಕಾಣದ ಅಚ್ಚರಿಗಳನ್ನ ನಾವು ಹಂಪಿಯಲ್ಲಿ ಕಾಣಬಹುದು. ಈ ಕುರಿತು ಹಂಪಿಯ ಕಲಾ ವೈಭವವನ್ನ ಸುಂದರವಾಗಿ ಪರಿಚಯಿಸಿದ ಗೈಡ್ನ ವಿಡಿಯೋ ತುಣುಕೊಂದು ನಮ್ಮ ಪ್ರವಾಸಿ ಪ್ರಪಂಚಕ್ಕೆ ಸಿಕ್ಕಿದೆ. ಮಿಡಲ್ ಈಸ್ಟ್ ಯುದ್ಧದಿಂದಾಗಿ ದೇಶದ ಬಹಳಷ್ಟು ದೇಶಗಳ ಉದ್ಯಮಗಳು ನಷ್ಟದ ಆತಂಕದಲ್ಲಿದೆ. ಭಾರತದ ಪ್ರವಾಸೋದ್ಯಮ ವಲಯ ಮಾತ್ರ ಲಾಭದ ಹಾದಿಯಲ್ಲಿ ಸಾಗ್ತಾ ಇದೆ. ಬೇಸಿಗೆಯಲ್ಲಿ ಅಮೆರಿಕ, ಯುರೋಪ್ನಂತಹ ತಾಣಗಳಿಗೆ ವಿದೇಶಿ ಪ್ರಯಾಣ ಮಾಡುವವರ ಸಂಖ್ಯೆ ಹೆಚ್ಚು. ಆದರೆ ಯುದ್ಧದ ಆತಂಕ ಮತ್ತು ವಿಮಾನಗಳ ಹಾರಾಟದ ರದ್ದಿನಿಂದಾಗಿ ದೇಶೀಯ ತಾಣಗಳಿಗೆ ಬೇಡಿಕೆ ಹೆಚ್ಚಾಗುತ್ತಿದೆ ಎಂದು ವರದಿಗಳು ತಿಳಿಸಿದೆ. ಕೇವಲ ವೆಕೇಷನ್ ಸ್ಪಾಟ್ಗಳು ಮಾತ್ರವಲ್ಲದೆ ಆಧ್ಯಾತ್ಮಿಕ ತಾಣಗಳತ್ತ ಪ್ರವಾಸಿಗರ ಒಲವು ಹೆಚ್ಚಾಗುತ್ತಿದೆ ಎಂದು ತಿಳಿದು ಬಂದಿದೆ. ಹಾಗಂತ ವಿದೇಶಿ ಸ್ಥಳಗಳಿಗೆ ಹವಾ ಕಮ್ಮಿ ಆಗಿದೆ ಅಂತ ಅಲ್ಲ, ಬದಲಿಗೆ ಸ್ಥಳೀಯ ಪ್ರವಾಸೋದ್ಯಮದ ಬೇಡಿಕೆ ಹೆಚ್ಚಾಗಿದೆ ಎಂದು ವರದಿಗಳು ತಿಳಿಸಿದೆ. ದೇಶವನ್ನ ಎಮರಲ್ಡ್ ಐಲ್ ಎಂದು ಕರೆಯಲಾಗುತ್ತದೆ. ಈ ದೇಶದಲ್ಲಿ ನೈಸರ್ಗಿಕವಾಗಿ ಹಾವುಗಳು ವಾಸಿಸುವುದಿಲ್ಲ ಎಂಬುದು ಒಂದು ದೊಡ್ಡ ಅಚ್ಚರಿ. ಪೌರಾಣಿಕ ಕಥೆಗಳ ಪ್ರಕಾರ ಸಂತ ಪ್ಯಾಟ್ರಿಕ್ ಅವರು ಈ ದ್ವೀಪದಿಂದ ಎಲ್ಲಾ ಹಾವುಗಳನ್ನ ಸಮುದ್ರಕ್ಕೆ ಓಡಿಸಿದ್ರು ಎಂದು ನಂಬಲಾಗಿದೆ. ಆದರೆ ವಿಜ್ಞಾನದ ಪ್ರಕಾರ ಹಿಮಯುಗದ ನಂತರ ಈ ದ್ವೀಪವು ಭೂಖಂಡದಿಂದ ಬೇರ್ಪಟ್ಟಿದ್ದರಿಂದ ಹಾವುಗಳು ಇಲ್ಲಿಗೆ ಬರಲು ಸಾಧ್ಯವಾಗಲಿಲ್ಲ. ವಿಶ್ವದ ಅತ್ಯಂತ ಪ್ರಸಿದ್ಧ ಕಪ್ಪು ಬಣ್ಣದ ಬೀರಾದ ಗಿನ್ನೆಸ್ ಈ ದೇಶದ ಕೊಡುಗೆ. ಇದರ ಸ್ಥಾಪಕ ಆರ್ಥರ್ ಗಿನ್ನೆಸ್ ಅವರು ಡಬ್ಲಿನ್ನಲ್ಲಿರುವ ತಮ್ಮ ಫ್ಯಾಕ್ಟರಿಯ ಜಾಗವನ್ನ ವರ್ಷಕ್ಕೆ ಕೇವಲ 45 ಪೌಂಡ್ಗಳ ಬಾಡಿಗೆಯಂತೆ ಮುಂದಿನ 9,000 ವರ್ಷಗಳಿಗೆ ಗುತ್ತಿಗೆಗೆ ಪಡೆದಿದ್ದಾರೆ ಎಂಬುದು ಸ್ವಾರಸ್ಯಕರ ಸಂಗತಿ. ಹಾಗಾದ್ರೆ ಈ ದೇಶ ಯಾವುದು? ಭಾರತೀಯ ಪ್ರವಾಸೋದ್ಯಮದಲ್ಲಿ ಆಸ್ಟ್ರೋ ಫೋಟೋಗ್ರಫಿ ವಿಶೇಷ ಸ್ಥಾನ ಪಡೆದಿದೆ. ದೇಶೀಯ ಪ್ರವಾಸೋದ್ಯಮದ ಬೆಳವಣಿಗೆಯಲ್ಲಿ ಆಸ್ಟ್ರೋ ಟೂರಿಸಂ ಮಹತ್ವದ ಪಾತ್ರವನ್ನು ವಹಿಸಿದೆ. ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಲಡಾಖ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಈಗಾಗಲೇ ಆಸ್ಟ್ರೋ ಟೂರಿಸಂ ಹವಾ ಹೆಚ್ಚಾಗಿದ್ದು, ಈಗ ಕರ್ನಾಟಕ ಕೂಡ ಈ ಸಾಲಿಗೆ ಸೇರಿರುವುದು ಹೆಮ್ಮೆಯ ವಿಚಾರ. ಸ್ಪಷ್ಟ ಆಕಾಶ, ಕನಿಷ್ಠ ಬೆಳಕಿನ ಮಾಲಿನ್ಯ ಮತ್ತು ವೈವಿಧ್ಯಮಯ ಭೂದೃಶ್ಯಗಳಿಗೆ ಹೆಸರುವಾಸಿಯಾದ ಕರ್ನಾಟಕ ಆಸ್ಟ್ರೋ ಟೂರಿಸ್ಟ್ಗಳನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ. ಕೊಡಗು, ಪಶ್ಚಿಮ ಘಟ್ಟಗಳ ಸಾಲು, ಮಲೆನಾಡ ಪ್ರದೇಶಗಳು ಖಗೋಳ ಛಾಯಾಗ್ರಾಹಕರ ಫೇವರಿಟ್ ತಾಣಗಳಾಗಿದೆ ಎಂದು ತಿಳಿದು ಬಂದಿದೆ. ಈ ಕುರಿತು ಮಾಹಿತಿಯನ್ನ ಸಂಗ್ರಹಿಸಿರುವ ಪ್ರವಾಸೋದ್ಯಮ ಇಲಾಖೆ ರಾಜ್ಯದಲ್ಲಿ ಆಸ್ಟ್ರೋ ಟೂರಿಸಂ ಉತ್ತೇಜನಕ್ಕೆ ಯೋಜನೆಗಳನ್ನು ರೂಪಿಸಲು ಸಿದ್ಧತೆಗಳನ್ನು ನಡೆಸಿದೆ. ರಾಜಸ್ಥಾನ ಹೈಕೋರ್ಟ್ ಪಾಲಿ ಜಿಲ್ಲೆಯ ಜವಾಯಿ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ನಿರ್ಬಂಧಿಸಿ ಆದೇಶವನ್ನು ಹೊರಡಿಸಿದೆ. ನ್ಯಾಯಾಲಯವು ನೈಟ್ ಸಫಾರಿಗಳನ್ನು ನಿಷೇಧಿಸಿ ಆದೇಶ ಹೊರಡಿಸಿದ್ದು, ವನ್ಯಜೀವಿ ಪ್ರವಾಸೋದ್ಯಮವನ್ನು ಬೆಳಗ್ಗೆ 6ರಿಂದ ಸಂಜೆ 7ಕ್ಕೆ ಸೀಮಿತಗೊಳಿಸಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದ ಪೀಠ ಈ ಮಧ್ಯಂತರ ಆದೇಶವನ್ನು ನೀಡಿದೆ. ಜವಾಯಿ ನೈಟ್ ಸಫಾರಿಯಿಂದಾಗಿ ವನ್ಯಜೀವಿಗಳ ಮೇಲೆ, ಅದರಲ್ಲೂ ಭಾರತೀಯ ಚಿರತೆಗಳ ಮೇಲೆ ದುಷ್ಟಪರಿಣಾಮ ಬೀರ್ತಾ ಇದೆ. ಡ್ರೋನ್ ಹಾರಾಟದಿಂದಾಗಿ ಚಿರತೆಗಳ ಆವಾಸ ಸ್ಥಾನವನ್ನ ಹಾಳು ಮಾಡುತ್ತಿವೆ ಎಂದು ಮೊಕದ್ದಮೆ ಹೂಡಲಾಗಿತ್ತು. ಈ ಕುರಿತು ವಾದಗಳನ್ನು ಆಲಿಸಿರುವ ಹೈಕೋರ್ಟ್ ನೈಟ್ ಸಫಾರಿ ನಿಷೇಧಿಸಿ ಆದೇಶವನ್ನು ಹೊರಡಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಲ್ಯಾಂಡ್ ಆಫ್ ಮಿಡ್ನೈಟ್ ಸನ್ ಎಂದು ಯಾವ ದೇಶವನ್ನ ಕರೆಯುತ್ತಾರೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರವೇ ವಿಶ್ವ. ನಮಸ್ಕಾರ.